ಮುಚ್ಚು ಬಾಯ್. ಶಶಾಂಕ್ ಅವರು ನನಗ್ ಗೊತ್ತು, ಅವ್ರ ಜೊತೆ ಎಂಗೇಜ್ಮೆಂಟ್ ಆಗಿದ್ ಕೂಡ ನನಗ್ ಗೊತ್ತು. ಅದೆಲ್ಲ ಒಂದು ಕೆಟ್ಟ ಕನಸು ಅಷ್ಟೇ. ನನ್ ಗಂಡ ನನ್ ಮಕ್ಕಳು ಆಕ್ಸಿಡೆಂಟ್ ಅಲ್ಲಿ ಸತ್ತು ಹೋಗಿದ್ದಾರೆ. ಅಯ್ಯೋ ಅದಕ್ಕೆ ಖಂಡಿತ ಇಲ್ಲ. ವಿನಯ್ ಅಣ್ಣನೇ ನಿಮ್ ಗಂಡ. ಬೇಕಾದ್ರೆ ಮನೆಗೆ ಒಂದ್ಸಲ ಬನ್ನಿ, ನಿಮ್ಗೆ ಗೊತ್ತಾಗತ್ತೆ. ಮಕ್ಕಳು ನಿಮ್ಗೋಸ್ಕರ ಮನೇಲಿ ಕಾಯ್ತಿದ್ದಾವ. ಏಯ್, ನೀನೆಂತ ನೀಚ ಅನ್ನೋದು ನನಗೆ ಗೊತ್ತಿದೆ. ಎಲ್ಲ ಹೇಳಿದ್ದಾರೆ. ಮರ್ಯಾದೆಯಿಂದ ಇಲ್ಲಿಂದ ಹೋದ್ರೆ ಸರಿ, ಇಲ್ಲಾಂದ್ರೆ ಕೂಗಾಡಿ ಜನರನ್ನ ಸೇರಿಸ್ಬೇಕಾಗತ್ತೆ. ಅದಕ್ಕೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ವಿನಯ ನಿಮ್ ಗಂಡ. ಆ ತಾರ ನಿಮ್ಮಿಬ್ಬರಿಗೆ ಮೆಮೊರಿ ಲಾಸ್ ಆಗಿರೋದನ್ನ ದುರುಪಯೋಗ ಪಡಿಸ್ಕೊಂಡಿದ್ದಾಳೆ. ಅದಕ್ಕೆ ನೀವೇ ನಿಮ್ ಕೈಯಾರ ನಿಮ್ ಗಂಡನ ತಾರ ಕೈಗಿಟ್ಟು ಈಗ ಅವಳಿಗೆ ಹೆರಿಗೆ ಮಾಡ್ಸೋದಕ್ಕೆ ಬಂದಿದ್ದೀರಲ್ಲ. ಹೌದು, ನಾನೇ ಮುಂದೆ ನಿಂತು ಅವರಿಬ್ರಿಗೂ ಮದ್ವೆ ಮಾಡ್ಸಿದ್ದೀನಿ. ಈಗ ಹೆರಿಗೆ ಮಾಡ್ಸೋದಕ್ಕೂ ಬಂದಿದ್ದೀನಿ. ಏನೀಗ ಏನ್ ಮಾಡ್ತೀಯ ನೀನು? ನನ್ ನ್ಯಾಯ ಅನ್ಸಿದ್ದೇನೆ ನಾನ್ ಮಾಡೋದು. ಹೋಗಿ ಆ ನಿಮ್ಮ ಅಕ್ಕ ಕಾದಂಬರಿಗೂ ಹೇಳು ನಾನೇ ಹೀಗೆ ಹೇಳ್ದೆ ಅಂತ. ಏನಿನ್ನು ಮುಖ ನೋಡ್ತಾ ನಿಂತಿದ್ಯಾ? ಹೋಗು, ನನ್ ಕಣ್ಣು ಮುಂದೆ ನಿಂತ್ಕೊಬೇಡ, ಹೋಗಿಲ್ಲಿಂದ. ತಾರನು ರಾಕ್ಷಸಿ ಗುಂಡಾಗಳನ್ನ ಕರೆಸ್ಬಿಟ್ಟು ನನ್ನ ಮೆಚ್ಚು ಬಿಟ್ಲು. ಅವರು ನನ್ನನ್ನು ಹಣ್ಣುಗಾಯ ನೀರ್ಗಾಯ ಮಾಡಿಬಿಟ್ರು, ಹೊಡೆದು ಬಿಟ್ರು. ಅನ್ಯಾಯ ಮಾಡಿದ ತಪ್ಪಿಗೆ ಇವತ್ತು ಹಾಸ್ಪಿಟ್ಲಿಗೆ ತಿರುಗ್ತಾ ಇದ್ದೀನಿ. ಸರ್, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನೀವು ನನಗೆ ದೇವ್ರ ತರ ಸಿಗ್ತಾ ಇದ್ದೀರಾ. ನೀವೆಲ್ಲ ಹೇಳಿದ ಕತೆ ಕೇಳಿದ್ಮೇಲೆ ನನ್ಗೊಂದು ಐಡಿಯಾ ಬರ್ತಾ ಇದೆ. ಏನು? ಆ ರೀತಿ ಮಾಡಿದ್ರೆ ಖಂಡಿತ ನಮ್ಮ ಅತ್ತಿಗೆ ನಮ್ಮ ಮನೆಗೆ ಬರ್ತಾರೆ ಸರ್. ಸರ್ ಪ್ಲೀಸ್, ನೀವು ನನಗೆ ಸಹಾಯ ಮಾಡಲೇಬೇಕು. ನೋಡಪ್ಪ, ಆ ದೇವತೆ ಅಂತ ಕಾದಂಬರಿ ನಿಮ್ಮನೆ ಸೇರ್ತಾಳೆ ಅನ್ನೋದಾದ್ರೆ ಏನು ಬೇಕಾದ್ರೂ ಮಾಡ್ತೀನಿ. ಹೇಳು. ಹೇಳ್ತೀನಿ ಸರ್, ಆದಷ್ಟು ಬೇಗ ಆ ಸಮಯ ಬಂದೇ ಬರುತ್ತೆ. ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಿಗೆ ಒಂದು ಕೆಲಸ ಮಾಡಿ, ನನ್ನ ನಂಬರ್ ಬರ್ಕು 9448379 428. ಓಕೆ ಸರ್, ನಿಮ್ಮ ಹೆಸರು? ರಂಗನಾಥ್ ಅಂತ. ಓಕೆ, ಈ ನಂಬರಿಗೆ ಫೋನ್ ಮಾಡು. ಯಾವಾಗ ಬೇಕಂದ್ರೆ ತಕ್ಷಣ ಹಾಜರಾಗ್ತೀನಿ. ಓಕೆ ಸರಿ ಸರ್. ನೋಡಪ್ಪ, ನಿಮ್ಮತ್ತಿಗೆ ಕಾದಂಬರಿ ಬಹಳ ಒಳ್ಳೆ ಹೆಂಗಸು, ಅವ್ರು ಒಳ್ಳೇದಾಯ್ತು ಅಷ್ಟೇ. ಓಕೆ, ಥ್ಯಾಂಕ್ ಯು ಸರ್. ಬರ್ತೀನಿ ನಾನು. ಸ್ವಲ್ಪ ಹೊತ್ತಿಗೆ ಮುಂಚೆ ಆ ರಾಸ್ಕಲ್ ಬಂದಿದ್ದ. ಯಾರು? ಅದೇ ಅವನೇ. ಅವನ ನನ್ನ ಹತ್ರ ಬಂದು ನೀವೇ ಬೇರೆ, ನೀವ್ ಹಾಗೆ ನೀವ್ ಹೀಗೆ ನಮ್ಮ ಮನೆಗ್ ಬನ್ನಿ ಅದು ಇದು ಅಂತ ಕತೆ ಕಟ್ದ. ಯಾರಿವ್ರೆ? ಅದೇ ನಿಮ್ ಕಪಾಳಕ್ ಹೊಡೆದಿದ್ನಲ್ಲ ಆ ರಾಸ್ಕಲ್ ವಿಕ್ಕಿ, ಅವನು. ಚೆನ್ನಾಗಿ ಚೀಮಾರಿ ಹಾಕಿ ಕಳ್ಸಿದೀನಿ. ಅವ್ನ್ ಯಾಕೋ ನಮ್ ಬೆನ್ ಬಿಡೋ ಹಾಗೆ ಕಾಣಿಸ್ತಿಲ್ವಲ್ಲ? ಮೆಡಿಸಿನ್ ತಂದ್ರಾ? ತಂದೀನಿ, ತಗೊಳ್ಳಿ. ಸಿಸ್ಟರ್, ಡೆಲಿವರಿ ಎಷ್ಟೊತ್ತಿಗಾಗತ್ತೆ? ಏನು ತೊಂದರೆ ಇಲ್ಲ ತಾನೆ? ಈಗ್ಲೇ ಏನ್ ಹೇಳಕ್ಕಾಗಲ್ಲ ಮೇಡಮ್, ಕ್ರಿಟಿಕಲ್ ಇದೆ. ಅಂದ್ರೆ ತಾಯಿ ಅಥವಾ ಮಗುಲಿ ಯಾರಾದ್ರೂ ಒಬ್ರು ಉಳಿಬಹುದು. ನೋಡಿ ವಿಕ್ಕಿ ಅವರೇ, ರಂಗನಾಥ್ ಅವ್ರು ನಮಗೆ ತುಂಬಾ ಬೇಕಾದವರು. ಅವ್ರು ನಿಮ್ಮನೆ ಸಮಸ್ಯೆ ಮತ್ತೆ ನಡೆದಿರೋ ಎಲ್ಲ ಘಟನೆಗಳು ಹೇಳಿದ್ದಾರೆ. ಆ ಕಾರಣಕ್ಕೆ ನಾನು ನಿಮಗೆ ಸಹಾಯ ಮಾಡೋದಕ್ಕೆ ಒಪ್ಕೊಂಡಿದ್ದೆ. ನಾನ್ ಮಾಡ್ತಾ ಇರೋ ತಪ್ಪು ಅಂತ ನನ್ಗೆ ಗೊತ್ತು, ಆದ್ರೂ ಪರಿಸ್ಥಿತಿ ನೋಡಿ
ನಾನು ಒಪ್ಕೋತಾ ಇದ್ದೀನಿ. ಥ್ಯಾಂಕ್ ಯು ಡಾಕ್ಟರ್. ನೀವು ತಪ್ಪು ಮಾಡ್ತಾ ಇಲ್ಲ. ತಪ್ಪು ಮಾಡ್ತಿರೋ ವ್ಯಕ್ತಿಗೆ ನಾವು ಬುದ್ಧಿ ಕಲಿಸೋದಕ್ಕೆ ಸಹಾಯ ಮಾಡ್ತಾ ಇದ್ದೀವಿ. ಡಾಕ್ಟರ್, ಅದು ತಪ್ಪು ಅಂತ ನನಗೂ ಗೊತ್ತು. ನಾವೇನು ಅವಳ ಮಗುನ ಶಾಶ್ವತವಾಗಿ ಅವಳಿಂದ ದೂರ ಮಾಡಲ್ಲ. ನಮ್ಮ ಅಣ್ಣ ಅದಕ್ಕೆ ನಮ್ಮ ಮನೆಗೆ ಬಂದ ಕೂಡಲೇ ಅವಳಿಗೆ ನಾನೇ ಹೋಗಿ ಅವಳ ಮಗುನ ಒಪ್ಪಿಸ್ಬರ್ತೀನಿ. ಆ ನಂಬಿಕೆ ಮೇಲೆ ನಾನು ಒಪ್ಕೊಂಡಿರೋದು. ನಿಮ್ಮ ಅದೃಷ್ಟಕ್ಕೆ ಈಗ ಒಂದು 5 ನಿಮಿಷದ ಮುಂಚೆ ಒಂದು ಮಗು ಸತ್ತು ಹುಟ್ಟಿದೆ. ಅದರ ತಾಯಿ ಕೂಡ ಅನಾಥೆ, ಅವಳು ಬದುಕಲಿಲ್ಲ. ಹಾಗಾಗಿ ಆ ಮಗುನ ನಾನು ತಂದು ಅವ್ರಿಗೆ ತೋರಿಸ್ತೀನಿ. ಡಾಕ್ಟರ್, ಆ ಮಗುವಿನ ತಾಯಿ ಅನಾಥೆ ಅಂತ ಹೇಳ್ತಾ ಇದ್ದೀರಾ? ಆ ಶವ ಸಂಸ್ಕಾರದ ಖರ್ಚು ನಾನೇ ವಹಿಸ್ಕೋತೀನಿ. ನಮ್ಮ ಆಸ್ಪತ್ರೆಯಲ್ಲಿ ಶವ ಸಂಸ್ಕಾರಕ್ಕೆ ಅಂತಾನೆ ಒಂದು ಫಂಡ್ ಇದೆ. ಕಾನೂನು ಪ್ರಕಾರ ಅದನ್ನ ನಾನು ಮಾಡಿಸ್ತೀನಿ. ನೀವು ಅದ್ರ ಖರ್ಚನ್ನು ಕೊಡೋದು ಬೇಡ. ಆದ್ರೆ ನಿಮ್ ಕೆಲಸ ಆದ್ಮೇಲೆ ಅವ್ರ ಮಗುನ ನೀವು ಅವ್ರಿಗೆ ಕೊಟ್ರೆ ನನ್ಗಷ್ಟೇ ಸಾಕು. ಓಕೆ ಡಾಕ್ಟರ್. ಇನ್ನೇನಪ್ಪ ವಿಕಿ, ನೀನೇನು ಅಂದ್ಕೊಂಡದೆಲ್ಲ ಆಯ್ತಲ್ಲ? ಅಂಕಲ್, ನಿಮ್ಮಿಂದ ತುಂಬಾನೇ ಉಪಕಾರ ಆಯ್ತು. ಇದು ಉಪಕಾರ ಅಲ್ಲ ವಿಕಿ, ಮಾಡಿದ ತಪ್ಪಿಗೆ ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ. ಬಾ ಬಾ ಹೋಗೋಣ ಬಾ. ಸಿಸ್ಟರ್, ಒಂದ್ ನಿಮಿಷ. ಡಾಕ್ಟರ್, ಯಾವ ಮಗು? ಹೆಣ್ಮಗುನ ಗಂಡ್ ಮಗುನ? ಹೆಣ್ಮಗು. ಹೌದಾ? ಆದ್ರೆ ಏನ್ ಡಾಕ್ಟರ್, ಏನಾಯ್ತು? ಏನಾಯ್ತು ಡಾಕ್ಟರ್? ಆದ್ರೆ ನಮ್ ಕೈಯಲ್ಲಿ ತಾಯಿಗೆ ಮಾತ್ರ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಯ್ತು. ಮಗು ಉಳಿಸ್ಕೊಳ್ಳೋದಕ್ಕಾಗ್ಲಿಲ್ಲ. ಐ ಆಮ್ ಸಾರಿ.